ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಆರವಟಗಿ ಬಸವೇಶ್ವರ ದಾಭಾದ ಹಿಂದುಗಡೆ ಧಾರವಾಡ ಅಳ್ನಾವರ ರಸ್ತೆಗೆ ಹೊಂದಿಕೊಂಡಿರುವ ನಾಗರಾಜ ಚಂದ್ರಶೇಖರ ಚಂದ್ರಗಿ ಮಠ ಅವರ ನೂತನ ಕಟ್ಟಡದ ಮೇಲ್ಛಾವಣಿಯ ಮೇಲೆ ಹಾಯ್ದಿದ್ದ 11 ಕೆವಿ ವಿದ್ಯುತ್ ತಂತಿ ತಗುಲಿ ಗಾರೆ ಕೆಲಸ ಮಾಡ್ತಾ ಇದ್ದ ನಾಗೇಂದ್ರ ಕಲ್ಲಪ್ಪ ನಂದಿಹಳ್ಳಿ ಕಡಬಗಟ್ಟಿ ಗ್ರಾಮದವರು ಶನಿವಾರ ಮುಂಜಾನೆ ದಾರುಣವಾಗಿ ಮೃತಪಟ್ಟಿದ್ದಾರೆ. ಪ್ಯಾರಾಪೀಟ್ ಕಾಮಗಾರಿ ಸಂದರ್ಭ ಮೇಲ್ಛಾವಣಿಯಲ್ಲಿ ಕ್ಯೂರಿಂಗ್ ನೀರನ್ನ ಹೊರಹಾಕುವ ವೇಳೆ ಎದೆಗೆ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಸ್ಥಳದಲ್ಲಿಯೇ ಕಾರ್ಮಿಕ ಕುಸಿದು ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾನೆ. ಈ ದುರಂತದಿಂದ ಮೃತ ವ್ಯಕ್ತಿಯ ಕುಟುಂಬಸ್ಥರ ಆಕ್ರಂದನ ಘಟನಾ ಸ್ಥಳವನ್ನ ಕಂಬಣಿಸಿತು. ಅಳ್ನಾವರ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮೃತದೇಹವನ್ನ ಶವ ಪರಿಶೋಧನೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ರು. ಇನ್ನು ಎಸ್ಟಿಮೇಟ್ ಇದ್ರೂ ಲೈನ್ ಶಿಫ್ಟ್ ಮಾಡದೆ ನಿರ್ಲಕ್ಷ್ಯ ಮನೆಯ ಮಾಲೀಕ ನಾಗರಾಜ ಚಂದ್ರಶೇಖರ ಹಿರೇಮಠ್ ಅವರು ಕಳೆದ ಕೆಲವು ತಿಂಗಳಿಂದ ನೂತನ ಕಟ್ಟಡ ನಿರ್ಮಿಸ್ತಾ ಇದ್ದು, ಈ ಕಾರ್ಯಕ್ಕಾಗಿ ಹೆಸ್ಕಾಂನಿಂದ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ರು. ಲೈನ್ ಶಿಫ್ಟ್ ಮಾಡಲು ಹೆಸ್ಕಾಂ ಎಸ್ಟಿಮೇಟ್ ನೀಡಿದ್ರೂ ಕೂಡ ಮಾಲೀಕರು ಅದನ್ನ ಪಾಲಿಸದೆ ಕೆಲಸ ಮುಂದುವರೆಸಿದ್ದಾರೆ ಎಂಬುದು ಪ್ರಾಥಮಿಕ ಮಾಹಿತಿಯಾಗಿದೆ. ವಿದ್ಯುತ್ ಲೈನ್ ಸಮೀಪವಾಗಿದ್ದ ಕಟ್ಟಡದ ವಿಸ್ತರಣೆಯ ಕಾರಣದಿಂದ ಈ ದುರಂತ ಸಂಭವಿಸಿದ್ದಾಗಿದೆ ಎಂದು ಎಸ್ಒಕೆಎಲ್ ನಾಯಕ ತಿಳಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.